ಪದ ಸರಿ ಗ ರಿ ಸ. ಹನ್ನೆರಡನೇ ಶತಮಾನದ ಶರಣಕ್ರಾಂತಿಯ ಮುಂಬೆಳಗಿನ ಬೆಳ್ಳಿ ನಕ್ಷತ್ರವಾಗಿ ಜೇಡರ ದಾಸಿಮಯ್ಯನವರು ತಮ್ಮ ಅದ್ಭುತವಾಗಿರುವಂಥ ಅನುಭವದ ನೆಲೆಯನ್ನು ಇವತ್ತು ನಮ್ಮೆಲ್ಲರಿಗೆ ಉಣಬಡಿಸಿದ್ದಾರೆ. ತನ್ನ ಕಾಯಕ ಮತ್ತು ಸಹಜವಾಗಿರುವಂಥ ಬದುಕಿನ ಬೆಳವಣಿಗೆಯನ್ನು ದಾಸೋಹಂ ಭಾವದಲ್ಲಿ ಅನುಭವದ ನೆಲೆಯಲ್ಲಿ ಜಗತ್ತಿಗೆ ಬೆಳಕನ್ನಾಗಿಸಿಕೊಟ್ಟಿದ್ದಾರೆ. ಆದ್ಯ ವಚನಕಾರರಾಗಿ ಎಲ್ಲರ ಅಭಿಮಾನದ ಮೂರ್ತಿಯಾಗಿದ್ದಾರೆ. ತಮ್ಮ ಲೌಕಿಕ ಮತ್ತು ಪಾರಲೌಕಿಕ ನೆಲೆಯನ್ನು ಅತ್ಯಂತ ಸರಳವಾದಂಥ ಆದರೆ ಗಹನ ಗಂಭೀರವಾದಂಥ ವಚನಗಳ ಮುಖಾಂತರವಾಗಿ ಜಗತ್ತಿಗೆ ಕೊಟ್ಟಿರುವಂಥದ್ದು ಎಲ್ಲರ ಹೃದಯದಲ್ಲೂ ಸಹ ಒಂದು ತೃಪ್ತಿಯ ಭಾವವನ್ನು ತಂದುಕೊಟ್ಟಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆವತ್ತಿನ ಕಾಲದಲ್ಲಿ ನೇಯ್ಗೆಯ ಕಾಯಕವನ್ನು ಮಾಡ್ತಾ ತನ್ನ ಸತಿ ದುಗ್ಗಳೆಯೊಂದಿಗೆ ಅದ್ಭುತವಾಗಿರುವಂಥ ಬದುಕನ್ನು ಬದುಕಿ ತಮ್ಮ ಬದುಕನ್ನೇ ಉಪದೇಶವನ್ನಾಗಿ ಸಮಾಜವನ್ನು ಬೆಳಗಿದ ಆ ಮಹಾಪುರುಷರ ಒಂದು ನೆಲೆಯನ್ನು ನಾವು ಅರ್ಥೈಸ್ಕೊಳ್ಬೇಕು. ಅವರೊಂದು ಮಾತು ಹೇಳಿದ್ರು, ಕರಿಯ ನಿತ್ತೊಡೆ ಒಲ್ಲೆ ಸಿರಿಯ ನಿತ್ತೊಡೆ ಒಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ ನಿಮ್ಮ ಶರಣರ ಸೂಳ್ನುಡಿಯ ಒಂದರಗಳಿಗೆ ಇತ್ತೆಯಾದಡೆ ನಾ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ. ಒಂದು ಉನ್ನತವಾದ ಆಲೋಚನೆ ಮತ್ತು ಚಿಂತನೆಯ ಬಗ್ಗೆ ಅವರಿಗಿದ್ದಂಥ ಅಭಿಮಾನ ಎಷ್ಟು ದೊಡ್ಡದು ಅಂತ ಅನ್ನುವಂಥದ್ದನ್ನು ಈ ವಚನದಲ್ಲಿ ಹೇಳ್ತಾರೆ. ನನಗೆ ಆನೆಯನ್ನು ಕೊಟ್ಟರೆ ನನಗೆ ಬೇಡ, ಮತ್ತು ಆನೆ ಎತ್ತರದ ಸಿರಿಯನ್ನು ಐಶ್ವರ್ಯವನ್ನು ಕೊಟ್ಟರೆ ಅದು ನನಗೆ ಬೇಡ. ಒಂದು ದೊಡ್ಡ ರಾಜ್ಯದ ಅಧಿಪತಿಯನ್ನಾಗಿ ನೀನು ಮಾಡ್ತೀಯ ಅಂತಂದರೆ ಅದು ನನಗೆ ಬೇಕಾಗಿಲ್ಲ. ಅವರಿಗೆ ದೇವರಿಗೆ ಹೇಳುವಂಥ ಮಾತು, ನಿಮ್ಮ ಶರಣರ ಸೂಳ್ನುಡಿಯ, ನಿಮ್ಮ ಅನುಭಾವಿಗಳ, ನಿಮ್ಮ ಶರಣರ ಅನುಭವದ ಒಂದು ಉದ್ಗಾರ, ಒಂದು ಕ್ಷಣ ನೀನು ನನಗೆ ಕೊಟ್ಟರೆ ಅದಕ್ಕೆ ಪ್ರತಿಯಾಗಿ ಭಗವಂತ ನಿನ್ನನ್ನೇ ಕೊಟ್ಟುಬಿಡ್ತೇನೆ ಅಂತ ಅನ್ನುವಂಥ ಮಾತನ್ನು ಹೇಳಿದ್ರು. ಬದುಕಿನ ವಾಸ್ತವ ಪ್ರಜ್ಞೆಯನ್ನು ಅತ್ಯಂತ ಸರಳವಾಗಿ ಮತ್ತು ಸ್ಪಷ್ಟವಾಗಿ ರೂಪಿಸಿಕೊಂಡಂಥ ಬದುಕು ಅವರದಾಗಿತ್ತು. ಒಂದು ಅನುಭವದ ಮಾತು ಎಲ್ಲ ಐಶ್ವರ್ಯಕ್ಕಿಂತಲೂ ಮಿಗಿಲು, ಒಂದು ಅನುಭವ ಒಂದು ರಾಜ್ಯಕ್ಕಿಂತಲೂ ಮಿಗಿಲಾದ ಸಂತೋಷ ಸಮೃದ್ಧಿಯನ್ನು ತಂದುಕೊಡ್ತದೆ ಅಂತ ಅನ್ನುವಂಥ ವಾಸ್ತವ ಪ್ರಜ್ಞೆ ಅವರ ಬದುಕಿನಲ್ಲಿ ಸಹಜವಾಗಿದ್ದದ್ದನ್ನು ನಾವು ನೋಡುತ್ತೇವೆ. ಈ ಜಗತ್ತಿನಲ್ಲಿ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ. ಕೊಟ್ಟ ಭಗವಂತನನ್ನು ನಾವು ಯಾವ ರೀತಿ ನೆನೀತೇವೆ? ಬಹಳ ತೀಕ್ಷ್ಣವಾದ ಒಂದು ಮಾತು ಹೇಳ್ತಾರೆ, ಇಳೆ ನಿಮ್ಮ ದಾನ. ಈ ಪ್ರಪಂಚದಲ್ಲಿ ನಾವೆಲ್ಲ ಏನು ಬದುಕು ಮಾಡ್ತಾ ಇದ್ದೇವೆ, ಈ ಭೂಮಿ ಕೊಟ್ಟವನು ನೀನು. ಬೆಳೆ ನಿಮ್ಮ ದಾನ. ಇಲ್ಲಿ ನಾವು ನಿತ್ಯ ಊಟ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ದವಸ ಧಾನ್ಯಗಳನ್ನು ಕೊಟ್ಟವನು ನೀನು.
ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಮ್ಮಲ್ಲಿ ಪ್ರಾಣವಾಯುವನ್ನು ಪ್ರಾಣ ಸಂಚಲನವನ್ನು ಉಂಟು ಮಾಡ್ತಕ್ಕಂಥ ಗಾಳಿ ಕೊಟ್ಟವನು ಭಗವಂತ. ಆದರೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಅನ್ನ ಕೊಟ್ಟ ಭಗವಂತನನ್ನು ಮರಿತೇವೆ. ಯಾವುದೋ ಚಿನ್ನ, ಯಾವುದೋ ಒಂದು ಅಧಿಕಾರ, ಯಾವುದೋ ಅಂತಸ್ತನ್ನು ಕೊಟ್ಟವನಿಗೆ ನಾವು ವಿಶೇಷವಾಗಿ ಗೌರವ ಮಾಡುವಂಥ ವ್ಯವಸ್ಥೆ ಮಾಡ್ತೇವೆ. ಭಗವಂತನನ್ನು ಮರಿತೇವೆ, ಅನ್ನ ಕೊಟ್ಟವನನ್ನು ನೆನೆಯೋದಿಲ್ಲ. ಆದರೆ ಈ ನಶ್ವರವಾಗಿರ್ತಕ್ಕಂಥ ಅಧಿಕಾರ, ಐಶ್ವರ್ಯ ಕೊಟ್ಟವನಿಗೆ ನಾವು ಬಹಳಷ್ಟು ಮನ್ನಣೆ ಕೊಡುವಂಥ ಒಂದು ಸ್ವಭಾವ ನಮ್ಮದು. ಅದಕ್ಕೆ ಅವರು ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ನಮಗೆ ಮೂಲ ಭಗವಂತ ಏನು ಕೊಟ್ಟಿದ್ದಾನೆ ಅಂತ ಅನ್ನುವಂಥ ಪ್ರಜ್ಞೆ ನಮಗಿಲ್ಲದೆ ಇವತ್ತು ಹೀಗೆ ಬಂದು ಹಾಗೆ ಹೋಗ್ತಕ್ಕಂಥ ಈ ಅಧಿಕಾರ, ಅಂತಸ್ತು, ಐಶ್ವರ್ಯ ಮತ್ತು ಆಡಂಬರ ಇವುಗಳನ್ನು ಮುಂದೆ ಮಾಡಿಕೊಂಡು ತಮ್ಮ ಬದುಕನ್ನು, ಭವ್ಯತೆಯ ನೆಲೆಯನ್ನು ಸಾಧನೆ ಮಾಡುವಲ್ಲಿ ಮರೆತು ಕಷ್ಟಕ್ಕೀಡಾಗುವಂತಹ ಜನ ಏನಿದಾರಲ್ಲ, ಅಂಥವ್ರನ್ನ ಕುರಿತು ಹೇಳುವಂಥ ಮಾತು. ನಾವೆಲ್ಲ ಏನು ಮಾಡ್ತೇವೆ ಅಂದರೆ, ಭೂಮಿ ಕೊಟ್ಟ ಭಗವಂತನನ್ನು, ಬೆಳೆ ಕೊಟ್ಟಂಥ ಭಗವಂತನನ್ನು, ಗಾಳಿ ಕೊಟ್ಟ ಭಗವಂತನನ್ನು ಕುರಿತು ಚಿಂತನೆ ಮಾಡೋದಕ್ಕಿಂತಲೂ ನಮಗೇನೋ ಒಂದು ಇವತ್ತು ಕೊಟ್ಟಂಥ ಲೌಕಿಕ ಉಪಾಧಿಗಳನ್ನು, ಬಿರುದು ಬಾವಲಿಗಳನ್ನು ಮತ್ತು ಈ ಲೋಕದ ಸನ್ಮಾನಗಳನ್ನು, ಪುರಸ್ಕಾರಗಳನ್ನು ಪಡೆಯೋದಕ್ಕೆ ಅಥವಾ ಕೊಟ್ಟವರನ್ನು ಹೊಗಳಲಿಕ್ಕೆ, ಕೊಡದವರನ್ನು ಬೈಲಿಕ್ಕೆ ನಮ್ಮ ಬದುಕನ್ನು ಉಪಯೋಗಿಸ್ತೀವಲ್ಲ, ಇಂಥ ವ್ಯವಸ್ಥೆಯನ್ನು ಕುರಿತು ಅವರು ತೀಕ್ಷ್ಣವಾಗಿ ಹೇಳ್ತಾರೆ. ನಾವು ಹುಟ್ಟಿದ್ದು ಭಗವಂತನ ದಯೆಯಿಂದ, ಅವನ ತೊಟ್ಟಿಲಾಗಿರ್ತಕ್ಕಂಥ ಭೂಮಿಯ ಮೇಲೆ. ನಾವು ಹುಟ್ಟಿದ್ದು ಭಗವಂತನಿಂದ, ನಾವು ಪ್ರತಿಕ್ಷಣ ಪೋಷಣೆ ಪಡೀತಕ್ಕಂಥದ್ದು ಅವನ ನೆಲೆಯಲ್ಲಿ. ಅದನ್ನು ನಾವು ನಿರಂತರವಾಗಿ ನಮ್ಮ ಬದುಕಿನ ಆಸರೆಯನ್ನಾಗಿ ಇಟ್ಕೊಳ್ಬೇಕು ಅಂತ ಅನ್ನುವಂಥ ವಾಸ್ತವ ಪ್ರಜ್ಞೆಯನ್ನು ಅವರು ಸಹಜವಾದ ರೀತಿಯಲ್ಲಿ 4 ಸಾಲುಗಳಲ್ಲಿ ನಮ್ಮ ಕೈ ಕೊಟ್ಟರು. ಇದೇ ಕಾರಣದಿಂದಲೇ ಅವರು ಹೇಳಿದ್ದು, ಇಂಥ ವಾಸ್ತವ ಪ್ರಜ್ಞೆಯನ್ನು ಬೆಳೆಸುವಂಥ ಸುಳ್ನುಡಿ ಇದೆಯಲ್ಲ, ಈ ಸುಳ್ನುಡಿ ಒಂದು ರಾಜ್ಯಕ್ಕಿಂತ ದೊಡ್ಡದು, ಐಶ್ವರ್ಯಕ್ಕಿಂತ ದೊಡ್ಡದು. ಐಶ್ವರ್ಯ, ರಾಜ್ಯ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ಒಂದು ಉತ್ತಮವಾದ ಅನುಭವ, ಒಂದು ಉತ್ತಮ ಸಂಸ್ಕಾರ, ಹಿರಿಯರ ಮಾತಿನಿಂದ ನಾವೇನು ಪಡಿತೇವೆ, ಆ ಮಾತಿನಿಂದ ಪಡೆದ ಸಂಸ್ಕಾರ ಇದೆಯಲ್ಲ, ಅದು ಯಾವತ್ತೂ ಯಾವ ಜೀವವೂ ನಮ್ಮ ಜೊತೆಯಲ್ಲಿರ್ತದೆ. ಅಷ್ಟೇ ಅಲ್ಲ, ಅದು ನಮ್ಮ ಬದುಕನ್ನು ಕೈ ಹಿಡಿದು ನಡೆಸುವಂತಹ ಬೆಳಕಾಗ್ತದೆ. ಇಂಥ ವಿಶೇಷವಾದ ಆಲೋಚನೆಯನ್ನು ಬದುಕಿಗೆ ಕೊಟ್ಟು ಬದುಕನ್ನು ಬೆಳಕಾಗಿಸುವ ಮಾರ್ಗದಲ್ಲಿ ಕೊಂಡೊಯ್ಯುವಂಥ ತಮ್ಮ ಒಂದು ನೆಲೆಯನ್ನು ಅವರು ಸಹಜವಾದ ರೀತಿಯಲ್ಲಿ ಬದುಕಿದ್ರು, ಸರಳವಾದ ರೀತಿಯಲ್ಲಿ ಬದುಕಿದ್ರು. ಆದರೆ ಸ್ಪಷ್ಟತೆ ಇತ್ತು ಅವರ ಬದುಕಿನಲ್ಲಿ. ಅವರು ಎಲ್ಲರಿಗೆ ಬೆಳಕಾಗಿದ್ದರು ಅಂತ ಅನ್ನೋದರಲ್ಲಿ ಯಾವುದೂ ಲೆಕ್ಕ ಇಲ್ಲ. ವಾಸ್ತವತೆಯನ್ನು ನಾವು ಯೋಚನೆ ಮಾಡಬೇಕು. ಅವರು ಒಂದು ಮಾತು ಹೇಳ್ತಾರೆ, ಈ ಜಗತ್ತಿನಲ್ಲಿ ಹುಟ್ಟಿದಂಥ ಮನುಷ್ಯ ಎಷ್ಟು ಕಷ್ಟದಲ್ಲಿರ್ತಾನೆ, ಎಷ್ಟು ತೊಂದರೆಯಲ್ಲಿರ್ತಾನೆ. ಭಗವಂತನನ್ನೇ ಅವರು ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ನೀನು ಹೇಳ್ತೀಯ ಭಗವಂತ, ನಮಗೆ ಹಸಿವಿದೆ. ಹೌದು, ನೀನು ಹೇಳ್ತೀಯ ಭಗವಂತ, ಹಸಿವನ್ನು ತುಂಬಿಕೊಳ್ಳಿಕ್ಕಾಗಿ ನಮಗೆ ಏನಾದರೂ ಒಂದು ಸುಳ್ಳು ಹೇಳಬೇಕಾದಂಥ ಅನಿವಾರ್ಯತೆ ಬರ್ತದೆ. ಆದರೆ ನೀನು ಅದನ್ನೇ ದೊಡ್ಡ ಅಪರಾಧ ಅಂತ ಅನ್ನೋಂಥ ರೀತಿಯಿಂದ ಯೋಚನೆ ಮಾಡ್ತೀಯಲ್ಲ, ನೀನು ನನ್ನ ಹಾಗೆ ಶರೀರ ಧರಿಸಿ ಬಾ, ಅದರ ಯೋಗ್ಯತೆ, ಅದರ ಕಷ್ಟ ಏನು ಅಂತ ಅನ್ನೋದು ಗೊತ್ತಾಗತ್ತೆ ಅಂತ ಅನ್ನುವಂಥ ಮಾತು ಹೇಳ್ತಾರೆ. ಒಡಲುಗೊಂಡವ ಹುಸಿವ, ಒಡಲುಗೊಂಡವ ಹಸಿವ. ಯಾಕೆ? ಅವನಿಗೆ ಒಡಲು ತನ್ನ ಆಹಾರಕ್ಕಾಗಿ, ತನ್ನ ಶರೀರದ ರಕ್ಷಣೆಗೋಸ್ಕರ ಹಸಿವು ಸಹಜ ಆಗ್ತದೆ. ಆ ಹಸಿವನ್ನು ನೀಗಿಸಿಕೊಳ್ಳಲಿಕ್ಕಾಗಿ ಏನಾದರೂ ಒಂದು ಸುಳ್ಳು ಹೇಳುವಂಥ ಅನಿವಾರ್ಯತೆ ಬರ್ತದೆ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ. ಒಡಲುಗೊಂಡವನೆಂದು ನೀನೊಮ್ಮೆ ಜಡಿದು ನುಡಿಯದಿರ. ಇದನ್ನೇ ನಮ್ಮ ಒಂದು ದೌರ್ಬಲ್ಯ ಅಂತ ಅನ್ನುವಂಥ ರೀತಿಯಲ್ಲಿ ನಮ್ಮನ್ನು ಉಪೇಕ್ಷೆ ಮಾಡಬೇಡ. ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ದೇವರು ಸಹ ಈ ಶರೀರದ ಒಳಗೆ ಸೇರಿದಾಗ ಅವನು ಸಮಸ್ಯೆಗಳಿಗೆ, ದುಃಖಕ್ಕೆ ಮತ್ತು ಈ ಎಲ್ಲ ತಳಮಳೆಗಳಿಗೆ ಕಾರಣ ಆಗಬೇಕಾಗ್ತದೆ ಅಂತ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಅನಿವಾರ್ಯತೆಯ ನೆಲೆಯಲ್ಲಿಯೂ ತನ್ನ ಸ್ಪಷ್ಟತೆಯ ಒಂದು ಆಧಾರವನ್ನು, ತನ್ನ ಸಾಂತ್ವನವನ್ನು ಯಾವತ್ತೂ ಬಿಡಲಾರದೆ ಇರತಕ್ಕಂಥ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಅವ್ರದ್ದು ಅಂತ ಅನ್ನುವಂಥದ್ದು. ಬದುಕಿನಲ್ಲಿ ಕಾಯಕದ ನೆಲೆ ಬಹಳ ವಿಶಿಷ್ಟವಾಗಿರುವಂಥದ್ದು. ಕಾಯಕದಿಂದ ಬದುಕನ್ನು ಸಂಭಾಳಿಸಿಕೊಳ್ಳುತ್ತಾ
ತಮ್ಮ ಬದುಕಿನ ಬೆಳಕನ್ನು ಯಾವತ್ತೂ ಲೋಕಮುಖವಾಗಿ ಇಟ್ಟುಕೊಂಡು ತಾನು ಯಾವುದಕ್ಕೂ ಅಂಟಿಕೊಳ್ಳದೆ ಪರಿಪೂರ್ಣವಾಗಿರುವಂಥ ರೀತಿಯಲ್ಲಿ ತನ್ನ ಬದುಕನ್ನು ಮಾಡುವುದು ಬಹಳ ಮುಖ್ಯವಾಗಿರುವಂಥದ್ದು ಅಂತನ್ನುವಂಥದ್ದನ್ನು ಅವರ ಬದುಕಿನ ಅನೇಕ ವಿಷಯಗಳನ್ನು ಅವರು ಹೇಳಿದ್ರು. ಎಷ್ಟು ಸಹಜವಾಗಿ ಹೇಳಿದ್ರು. ಹೆಣ್ಣು ಗಂಡು ಅಂತನ್ನುವಂಥ ಭೇದಗಳು ಎಷ್ಟು ದೊಡ್ಡದಾಗಿ ಕಾಡ್ತಾ ಇದೆ ನಮಗೆ. ಇವತ್ತು ಹೆಣ್ಣು ಕೀಳು ಗಂಡು ಮೇಲು ಅಂತನ್ನುವಂಥ ಈ ಪುರುಷರ ಒಂದು ತಮ್ಮ ಹೆಚ್ಚುಗಾರಿಕೆಯನ್ನು ಪ್ರದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆ, ಕೀಳರಿಮೆ ಮೇಲರಿಮೆಗಳು ವಿಶಿಷ್ಟವಾಗಿ ಕಾಡುವಂಥ ಈ ನೆಲೆಯಲ್ಲಿ ಹೆಣ್ಣು ಯಾವತ್ತೂ ಸಹ ಗಂಡನ್ನು ಅನುಸರಿಸಿಕೊಂಡೇ ಇರಬೇಕು ಅಂತನ್ನುವಂಥ ವ್ಯವಸ್ಥೆಯಲ್ಲಿ ಆ ಕೀಳರಿಮೆ ಮೇಲರಿಮೆಗಳನ್ನು ಕುರಿತು ಅವರು ಎಷ್ಟು ಸ್ಪಷ್ಟವಾಗಿ ಒಂದು ಮಾತು ಹೇಳ್ತಾರೆ. ಇದು ವೈಜ್ಞಾನಿಕವಾದ ನೆಲೆಯಲ್ಲಿಯೂ ಈ ಮಾತು ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳುತ್ತೆ ನೋಡಿ. ಅವರು ಹೇಳಿದ್ರು ಒಂದು ಮಾತು ಬಹಳ ಚೆನ್ನಾಗಿ, ಮಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಒಳಗಿರ್ತಕ್ಕಂಥ ಚೈತನ್ಯ ಇದೆಯಲ್ಲ, ಈ ಶರೀರವನ್ನು ಆಧರಿಸಿರ್ತಕ್ಕಂಥ ಚೈತನ್ಯ ಇದೆಯಲ್ಲ, ಇದಕ್ಕೆ ಹೆಣ್ಣು ಗಂಡು ಅಂತ ಅನ್ನುವಂಥ ವಿಭಾಗ ಅದಕ್ಕೆ ಸೂತಕ ಇಲ್ಲ. ಅದು ಈ ನಾವೇನು ಹೇಳ್ತೇವೆ ಶರೀರದ ರಚನೆಯ ವೈಭವದಲ್ಲಿ ಮಲೆಮುಡಿಗಳಿದ್ದಾಗ ನಾವು ಹೆಣ್ಣು ಅಂತ ಹೇಳಿ ನಾವು ಗುರುತಿಸ್ತೇವೆ, ಗಡ್ಡ ಮೀಸೆ ಬಂದಾಗ ನಾವು ಗಂಡು ಅಂತ ಹೇಳ್ತೇವೆ. ಇದು ಶರೀರದ ಹೊರಗಿನ ತೋರಿಕೆಯ ಹೊರತು ಒಳಗಿರ್ತಕ್ಕಂಥ ಆತ್ಮಚೈತನ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ಅನ್ನುವಂಥ ರೀತಿಯಲ್ಲಿ ಸ್ತ್ರೀ ಸಮಾನತೆ ಮತ್ತು ಈ ಪರಸ್ಪರ ಈ ಭೇದ ಭಾವವನ್ನು ಬುಡ ಪೂರ್ತಿಯಾಗಿ ಕಿತ್ತಾಕುವಂಥ ಬುಡಮುಟ್ಟದಿಂದ ಅದನ್ನು ಸಂಪೂರ್ಣವಾಗಿ ತೆಗೆಯುವಂಥ ಒಂದು ನೆಲೆ ಇದೆಯಲ್ಲ, ಈ ನೆಲೆಯನ್ನು ಅಂದಿನ ಕಾಲದಲ್ಲೇ ವೈಜ್ಞಾನಿಕವಾದ ರೀತಿಯಲ್ಲಿ ನಿರೂಪಿಸ್ತಾ ಅವರು ಹೇಳ್ತಾರೆ. ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಈ ಹೆಣ್ಣಿನ ಶರೀರದಲ್ಲಿರ್ತಕ್ಕಂಥ ಚೈತನ್ಯ, ಗಂಡಿನ ಶರೀರದಲ್ಲಿರ್ತಕ್ಕಂಥ ಚೈತನ್ಯ, ಇದು ಹೆಣ್ಣು ಗಂಡು ಅಂತ ಅನ್ನುವ ವಿಭಾಗದಿಂದ ಬಹಳ ದೂರವಾಗಿರ್ತಕ್ಕಂಥದ್ದು. ಅದು ಜ್ಞಾನ, ಬುದ್ಧಿ, ಭಾವ, ಪ್ರಜ್ಞೆ ಇವೆಲ್ಲವೂ ಸಹ ಒಳಗಿರ್ತಕ್ಕಂಥ ಚೈತನ್ಯದ ಬೆಳಕೇನಿದೆ, ಆ ಬೆಳಕಿಗೆ ಹೆಣ್ಣು ಗಂಡು ಅಂತ ಅನ್ನುವಂಥ ಸೂತಕ ಮತ್ತು ಹಿರಿಕಿರಿತನವನ್ನು ಮೇಲೆ ಅದನ್ನು ಹೇರಿ ಅದನ್ನು ಶೋಷಣೆಗೆ ಒಳಗು ಮಾಡ್ತಕ್ಕಂಥ ವಿಧಾನ ಇದೆಯಲ್ಲ, ಅದರಿಂದ ಹೊರಗೆ ನಿಲ್ಲುವಂಥ ಆಲೋಚನೆಯನ್ನು ಅತ್ಯಂತ ವೈಜ್ಞಾನಿಕವಾದ ರೀತಿಯಲ್ಲಿ ಅವರು ಕೊಟ್ಟರು. ನಮ್ಮ ಬದುಕನ್ನು ಕುರಿತು ಇನ್ನೊಂದು ಮಾತು ಬಹಳ ತಮಾಷೆಯಾಗಿ ಹೇಳ್ತಾರೆ. ನಮ್ಮ ಮನಸ್ಸು ದುರ್ಬಲವಾದಾಗ ಏನಾಗ್ತದೆ ಅಂತ. ಒಬ್ಬ ಮನುಷ್ಯ ಏನು ಮಾಡಿದಂತೆ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ ನೋಡಿ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದನ ಸುಂಕ ಕಂಜಿ. ಒಬ್ಬ ಏನು ಮಾಡಿದಂತೆ ಹರಿದೋಗಿರೋ ಗೋಣಿ ಚೀಲದಲ್ಲಿ ಭತ್ತ ತುಂಬಿಕೊಂಡು ಅಲ್ಲಿ ಟೋಲ್ನಲ್ಲಿ ನಾವು ಸುಂಕ ಕೊಡಬೇಕಾಗ್ತದೆ, ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಊರೆಲ್ಲ ಬಳಸ್ಕೊಂಡು ರಾತ್ರಿಯೆಲ್ಲ ನಡೆದನಂತೆ. ಆದರೆ ಅದರೊಳಗೆ ಏನಾಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಹೋಗೋದ್ರೊಳಗೆ ಸಂಪೂರ್ಣವಾಗಿ ಆ ಕತ್ಲೆಯಲ್ಲಿ ತೂತು ಚೀಲದಿಂದ ಭತ್ತ ಎಲ್ಲ ಸುರಿದೋಗಿ ಕೊನೆಗೆ ಅವನು ಗುರಿ ತಲುಪುವಾಗ ಬರೀ ಚೀಲ ಮಾತ್ರ ಉಳಿದಿತ್ತು, ಬರೀ ಗೋಣಿ ಉಳಿದಿತ್ತು ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಳಿಮನದವನ ಭಕ್ತಿ ಇಂತಪ್ಪುದು ರಾಮನಾಥ. ಈ ವಾಸ್ತವತೆಯನ್ನು ನೋಡಬೇಕು. ನಾವೇನು ಮಾಡ್ತೇವೆ ಅಂದರೆ ನಮ್ಮ ಮನಸ್ಸನ್ನು ಅತ್ಯಂತ ದುರ್ಬಲವಾಗಿ ಇಟ್ಟುಕೊಂಡು ನಮ್ಮ ಬದುಕಿನ ಮೂಲವನ್ನೇ ಕಳೆದು ಹೋಗುವಂಥ ರೀತಿಯಲ್ಲಿ ನಮ್ಮ ಬದುಕನ್ನು ತೂತುಗೋಣಿ ಚೀಲದಲ್ಲಿ ಹಾಕ್ಕೊಂಡು ಹೋಗುವಂಥ ಇವತ್ತಿನ ಪ್ರಜ್ಞೆಗೆ ಎಷ್ಟು ಸ್ಪಷ್ಟವಾದ ಮಾರ್ಗದರ್ಶನ ನೀಡುತ್ತಾರೆ. ಹೀಗೆ ಆದ್ಯ ವಚನಕಾರರಾಗಿ ಜೇಡರ ದಾಸಿಮಯ್ಯನವರು ಇಡೀ ಜಗತ್ತಿಗೆ ಬೇಕಾಗ್ತಕ್ಕಂಥ ಲೌಕಿಕ ಪಾರಲೌಕಿಕ ಬದುಕನ್ನು ಅತ್ಯಂತ ಸ್ಪಷ್ಟವಾಗಿ ಮಾರ್ಗದರ್ಶಿಯಾಗಿ ಹೇಳಿದಂತಹ ಒಬ್ಬ ಮಹಾನುಭಾವರು. ಅವರ ಜಯಂತಿಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಜನರಿಗೆ ಮಾರ್ಗದರ್ಶನ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ.